ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಮಶ್ರೂಮ್ ಸುಕ್ಕ ಮಾಡುವ. ನಾನಿಲ್ಲಿ ಮಶ್ರೂಮ್ ಸುಕ್ಕ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿ ಮಶ್ರೂಮ್ ತೊಗೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಶ್ರೂಮ್ ಸುಕ್ಕ. ಅರ್ಧ ಕೆ ಜಿ ಮಶ್ರೂಮ್ ತೊಗೊಂಡು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಳ್ಳುವ. ಕಟ್ ಮಾಡಿದ ಮೇಲೂ ಮತ್ತೆ ಒಂದೆರಡು ಸಲ ಇದನ್ನು ಕ್ಲೀನಾಗಿ ತೊಳ್ಕೊಬೇಕು. ಯಾಕಂದರೆ ಒಳಗಡೆ ಎಲ್ಲ ಸ್ವಲ್ಪ ಮಣ್ಣಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಚಿಕ್ಕದಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನಂತರ ಇದಕ್ಕೆ ಒಂದು ಚಮಚ ಉಪ್ಪು, ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ, ಒಂದು ಚಮಚ ಖಾರದ ಪುಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ಬೇಕು ಇದನ್ನು. ನಂತರ ಇದಕ್ಕೊಂದು ಮಸಾಲೆ ಏನೇನು ಬೇಕಂತ ತಗೊಳ್ಳುವ. ನಾನು ಇಲ್ಲಿ ಇದಕ್ಕೆ ಒಂದು ಟೊಮೆಟೊ, ಒಂದು ತೆಂಗಿನಕಾಯಿದ ಇಡೀದ್ರಲ್ಲಿ ಅರ್ಧ ತುರಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತುರಿ, ಒಂದು ಈರುಳ್ಳಿ, ಒಂದು 2 ಚಮಚ ಖಾರದ ಪುಡಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಗರಂ ಮಸಾಲ ಪುಡಿ ತೊಗೊಂಡಿದ್ದೀನಿ. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು 4 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೇ ಈರುಳ್ಳಿ ಹಾಕ್ಕೊಳ್ಳುವ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಪೂರ್ತಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಂಡು ಬಿಡುವ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕಿದು, ಕಲರ್ ಚೇಂಜ್ ಆಗಬೇಕು. ಈ ಮಶ್ರೂಮ್ ಸುಕ್ಕ ಇದೆಯಲ್ಲ, ಸೇಮ್ ನಮ್ಮ ಕುಂದಾಪುರ ಕಡೆ ಚಿಕನ್ ಸುಕ್ಕ ಮಾಡ್ದಂಗೆ ಆಗುತ್ತೆ. ಭಾರಿ ಟೇಸ್ಟ್ ಆಗುತ್ತೆ ಇದು. ನಂತರ ಇದು ಬಾಡಿದ ಮೇಲೆ ಇದಕ್ಕೇ ಟೊಮೆಟೊ ಹಾಕ್ಕೊಂಡು ಬಿಡುವ. ಟೊಮೆಟೊನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಫ್ರೈ ಆದಮೇಲೆ ಪೂರ್ತಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕವು. ನಂತರ ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಬಿಡುವ. ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ, ಯಾಕಂದರೆ ಎಲ್ಲವೂ ಹಸಿ ಸ್ಮೆಲ್ ಹೋಗಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈಗ ಮಶ್ರೂಮ್ ಸೇರಿಸ್ಕೊಂಡು ಬಿಡುವ. ನಾನಿದನ್ನು ಎಲ್ಲ ಉಪ್ಪು ಖಾರ ಎಲ್ಲನೂ ಹಾಕಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಮಶ್ರೂಮ್ ಚೆನ್ನಾಗಿ ಹೀರಿಕೊಳ್ಳುತ್ತೆ ಉಪ್ಪು ಮತ್ತು ಖಾರ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಟೆ ಬೇಯಿಸ್ಕೊಳ್ಬೇಕು. ಯಾಕಂದರೆ ಮಶ್ರೂಮ್ ಪೂರ್ತಿ ನೀರು ಬಿಟ್ಕೊಳ್ಳುತ್ತಿದ್ದು. ಮಶ್ರೂಮ್ ಚೆನ್ನಾಗಿ ಬೆಂದಮೇಲೆ ಅದು ನೀರಿನ ಅಂಶ ಇರುತ್ತಲ್ಲ, ನೀರಿನ ಅಂಶ ಸ್ವಲ್ಪ ಆರಬೇಕು. ಆರಿದ್ರೇ ಚೆನ್ನಾಗಾಗೋದು. ಇದು ಸುಕ್ಕ ಅಲ್ಲ, ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ನಾವೇನು ನೀರು ಯೂಸ್ ಮಾಡೋದೇ ಬೇಡ ಇದಕ್ಕೆ. ಅದೇ ತಾನಾಗಿ ಎಷ್ಟು ಬೇಕೋ ಅಷ್ಟು ನೀರು ಬಿಟ್ಕೊಂಡು ಬಿಡುತ್ತೆ. ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇದು. ಇದಕ್ಕೇನೀಗ ಕೊಬ್ಬರಿ ತುರಿ ಸೇರಿಸ್ಕೊಂಡು ಬಿಡುವ. ನಂತರ ಗರಂ ಮಸಾಲ ಪುಡಿ,
ಬೇಕಿದ್ದರೆ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಖಾರ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು, ಯಾಕಂದರೆ ಮಶ್ರೂಮ್ ಸ್ವಲ್ಪ ಖಾರ ತಗೊಳ್ಳುತ್ತೆ. ಇದು ನಮ್ಮ ಕುಂದಾಪುರ ಕಡೆ ಸೇಮ್ ಚಿಕನ್ ಸುಕ್ಕ ಮಾಡ್ದಂಗೆ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ನಾ ಸ್ವಲ್ಪ ಖಾರ ಕಮ್ಮಿ ಅನಿಸ್ತಂತ ತೊಗೊಂಡಿದ್ದೀನಿ. ಖಾರ ಕಮ್ಮಿ ತಿನ್ನೋರಿದ್ದರೆ ಸ್ವಲ್ಪ ಖಾರ ಕಮ್ಮಿ ತೊಗೊಳ್ಬೋದು. ನಂತರ ನಾನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿ ಇಟ್ಟಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ವೀಡಿಯೋ ಎಡಿಟ್ ಆಗಿಲ್ಲ, ಹಾಗಾಗಿ ಸ್ಕಿಪ್ ಆಗಿದೆ ಅದು. ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ಇದು ಮಶ್ರೂಮ್ ಸುಕ್ಕ ಇದೆಯಲ್ಲ, ರೊಟ್ಟಿಗಾಗಲಿ ಅನ್ನ ಆಗಲಿ ಚಪಾತಿ ಯಾವುದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಒಂದು ಸಲ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುವಂತಹ ಮಶ್ರೂಮ್ ಸುಕ್ಕ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿರುವಂಥ ಮಶ್ರೂಮ್ ಸುಕ್ಕ ರೆಡಿ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು. ನಮ್ಮ ಹಸಿರು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.